ಪ್ರಧಾನಿಗಳನ್ನ ಟೆರರಿಸ್ಟ್ ಹೇಳಿರುವಂತ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈಗ ರಾಜಕಾರಣದಲ್ಲಿ ಹಿರಿಯರು ಸಂಯಮದಿಂದ ಸಂಸ್ಕಾರದಿಂದ ವರ್ತನೆ ಮಾಡ್ತಕ್ಕಂಥದ್ದು ಆದಂತ ಸಂದರ್ಭದಲ್ಲಿ ನಮ್ಮಂತ ಯುವಕರಿಗೆ ಅದೊಂದು ರೀತಿ ದಾರಿದೀಪ ಆಗುತ್ತೆ. ಆದ್ರೆ ಇವತ್ತು ಈ ರೀತಿಯಾದಂತ ಒಂದು ವೈಯಕ್ತಿಕ ನಿಂದನೆಗಳು ಹೇಳಿಕೆಗಳು ಕೊಡುವ ಮೂಲಕ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆಜಿರವರು ಅತ್ಯಂತ ಅನುಭವಿಸ್ತರಿದ್ದಾರೆ, ಹಿರಿಯರಿದ್ದಾರೆ. ಬಹುಶಃ ಎಲ್ಲೋ ಒಂದ್ ಕಡೆ ಅವರ ಹೈಕಮಾಂಡ್ಗೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಕ್ಕಂಥದಕ್ಕೆ ಈ ರೀತಿಯಾದಂತ ವೈಯಕ್ತಿಕ ನಿಂದನೆ ಹೇಳಿಕೆಗಳು ಕೊಡೋದ್ರಿಂದ ಎಲ್ಲೋ ಒಂದ್ ಕಡೆ ಅವರ ಒಂದು ಪರ್ಸನಾಲಿಟಿಗೆ ನನ್ನ ಅನಿಸಿಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಇದು ನಾವು ಯಾರು ಕೂಡ ನಿರೀಕ್ಷೆ ಮಾಡಿರ್ತಕ್ಕಂಥ ವಿಚಾರ. ಒಬ್ಬ ಯುವಕನಾಗಿ ನಾವೆಲ್ಲರೂ ಕೂಡ ಆಶಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಐಡಿಯಾಲಜಿಕಲಿ ವಿರೋಧಿಸ್ತಕ್ಕಂಥದಕ್ಕೆ ಅಥವಾ ವಿಷಯಾಧಾರಿತವಾದಂತ ಒಂದು ಚರ್ಚೆ ಮಾಡ್ತಕ್ಕಂಥದಕ್ಕೆ ಎಲ್ಲಾ ರೀತಿಯಾದಂತ ಅವಕಾಶಗಳಿವೆ. ಅದನ್ನ ಬಳಸ್ಕೊಂಡ್ರೆ ನಾನಾಗ್ಲಿ ಅಥವಾ ರಾಜ್ಯದ ಜನತೆ ಆಗ್ಲಿ ಅಥವಾ ದೇಶದ ಜನ ಆಗ್ಲಿ ಸ್ವಾಗತಿಸಬಹುದು. ಆದ್ರೆ ಈ ರೀತಿಯಾದಂತಹ ಹೇಳಿಕೆಗಳಿಂದ ಅವರ ವ್ಯಕ್ತಿತ್ವಕ್ಕೆ ಎಲ್ಲೋ ಒಂದ್ ಕಡೆ ಧಕ್ಕೆ ಉಂಟಾಗಿದೆ ಅಂತಕ್ಕಂಥದ್ದು ನನ್ನಲ್ಲೇ ಒಂದ್ ರೀತಿ ಏನ್ ಹೇಳ್ತೀವಿ ಆಗಬಾರ್ದಾಗಿತ್ತು ಅಂತಕ್ಕಂಥ ಭಾವ ಅನಿಸಿಕೆ.